ಪ್ರದೇಶ ಕಾಂಗ್ರೆಸ್ ಸಮಿತಿ ಡಿ.ಕೆ. ಹರಿಪ್ರಸಾದ್ ಅವರು ನೂತನವಾಗಿ ಅಧ್ಯಕ್ಷ ಪದಗ್ರಹಣ ಮಾಡಿದ್ದಾರೆ. ಡಿ.ಕೆ. ಹರಿಪ್ರಸಾದ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಒಂದು ಶುಭ ಸಂದೇಶ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಗೌರವ ತಂದಂತದ್ದು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಇವತ್ತು ಉನ್ನತ ಮಟ್ಟಕ್ಕೆ 2 ಸಾರಿ ರಾಜ್ಯಸಭಾ ಸದಸ್ಯರಾಗಿ MLC ಅವರಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೂ ಅಧ್ಯಕ್ಷ ಸ್ಥಾನವನ್ನು ಹಸ್ತಾಂತರಿಸಿದ್ದಾರೆ. ಹಾಗೂ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅವರು ಯಾವ ರೀತಿಯಲ್ಲಿ ಹುಟ್ಟುತ್ತಾ ಹೋರಾಟಗಾರರು ಅಂತ ಹೋರಾಟಗಾರರಿಗೆ ಇವತ್ತೊಂದು ಒಳ್ಳೆಯ ಸ್ಥಾನ ಸಿಕ್ಕಿದೆ. ರಾಜ್ಯಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಕೂಡ ಆಗುತ್ತೆ. ಇಷ್ಟು ದಿವಸ ಸಿದ್ದರಾಮಯ್ಯ ಅವರು ನಡೆಸಿದ್ರು, ಅವರು ಕೂಡ ಎಷ್ಟೋ ಉಪಯೋಗಕರವಾದ ಕಾರ್ಯಕ್ರಮ ಮಾಡಿದ್ದಾರೆ, ಯಶಸ್ವಿ ಮಾಡಿದ್ದಾರೆ. ಅವ್ರ ಜೊತೆಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಕೆಲಸಗಳು ಮಾಡಿ ನಮ್ಗೆ ಬಹಳ ಶಕ್ತಿಯನ್ನು ಕೊಟ್ಟು ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ಈ ಕಾರ್ಯಕ್ರಮ ಸಾಕ್ಷೀಭೂತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಡಿ.ಕೆ. ಹರಿಪ್ರಸಾದ್ ಅವರು ಕಾರ್ಯಕರ್ತರು ಬಹಳ ಇಷ್ಟಪಡ್ತಾರೆ, ಅವ್ರಿಗೆ ತುಂಬಾ ಪ್ರೀತಿ ಮಾಡ್ತಾರೆ. ಅವರ ಅವಧಿನಲ್ಲಿ ಕಾರ್ಯಕರ್ತರು ಏನೋ ಒಳ್ಳೇದಾಗುತ್ತಾ? ಖಂಡಿತವಾಗಲೂ ಆಗುತ್ತದೆ. ಅವರು ಪುಟ್ಟ ಕಾರ್ಯಕರ್ತರಾಗಿ ಸೇವಾಭಾವದಿಂದ ಬಂದವರು, ಸ್ಟೂಡೆಂಟ್ ಲೈಫ್ ನಲ್ಲಿ ಆಗಿದ್ದವರು, ಎಲ್ಲ ಕಷ್ಟ ಸುಖಗಳು ನೋವು ನಲಿವುಗಳು ಅವ್ರಿಗೆ ಗೊತ್ತಿದೆ. ಆ ನೋವು ನಲಿವುಗಳೆಲ್ಲ ತೀರ್ಸೋದಕ್ಕೆ ಕಾರ್ಯಕರ್ತರಿಗೆ ಹುಮ್ಮಸ್ ಕೊಟ್ಟು ಇನ್ನಷ್ಟು ಉತ್ತೇಜನ ಕೊಟ್ಟು 2028ಕ್ಕೆ ಜೋರಾಗಿ ಜೈಬೇರಿ ಮುಗಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದೇ ಒಂದು ವಿಚಾರ ಸರ್, ಮುಖ್ಯಮಂತ್ರಿಗಳು ಈಗ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 2 ವರ್ಷ 3 ವರ್ಷ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಸೋಲಿಲ್ಲದ ಮನುಷ್ಯ, ಸರ್ದಾರ ಇದ್ದಂಗೆ ಅವ್ರ ಬಗ್ಗೆ ನಾವು ಹೇಳೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಆದ್ರೆ ಅವರು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ, ನಮ್ಮ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ನಡೆದಂತ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಫಸ್ಟ್ 5 ವರ್ಷ ಕಂಪ್ಲೀಟ್ ಮಾಡಿದ್ರು. 2013ರಿಂದ 2018 ತನಕ, ಆಮೇಲೆ 23ರಿಂದ 26 ತನಕ ಜೂನ್ ತನಕ ಮಾಡಿದ್ರು. ಅವರಷ್ಟು ಧೀಮಂತ ನಾಯಕರು ಯಾರು ಇಲ್ಲ ಅಂತ ನಾನು ಹೇಳಲು ಬಯಸ್ತೇನೆ. ಕೆ.ವಿ. ರಾಮಪ್ರಸಾದ್ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಚೇರ್ಮನ್ ಹಾಗೂ ನಮ್ಮ ಕೆ.ಎಚ್. ಮುನಿಯಪ್ಪ ಆಹಾರ ಮಂತ್ರಿ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿ ಸೋಲಿಲ್ಲದ ಸರ್ದಾರರಂತೆ 7 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿ ಈ ಬಾರಿ ದೇವನಹಳ್ಳಿಯಲ್ಲಿ MLA ಆಗಿ ಉನ್ನತ ಕಾರ್ಯಕ್ರಮವನ್ನು ಮಾಡುತ್ತಾ ಜನಪ್ರಿಯರಾಗಿ ಜನಾನುರಾಗಿಯಾಗಿ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ. ಅವರು ಕೂಡ ಒಂದು DCM ಸ್ಥಾನ ಕೊಡಬೇಕು ಅಂತ ನಾನು ಹೈಕಮಾಂಡ್ ನಲ್ಲಿ ಪ್ರಾರ್ಥಿಸುತ್ತೇನೆ.